ಮಾತಾಡ್ತಾ ಬರ್ತೀನಿ. ಹೇಳಿ. ಬರ್ತಿಲ್ಲ ಅಂತಿದ್ದಾರೆ, 3 ತಿಂಗಳಾಗಿದೆ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಯುವ ನಿಧಿ ದುಡ್ಡು ಬರಲ್ಲ, ಅದು ಯುವ ನಿಧಿ ದುಡ್ಡು ಬರ್ತಾ ಇಲ್ಲ. ನೋಡಿ ಎಲ್ಲಾನು ಸಮಸ್ಯೆನೆ. ದೊಡ್ಡ ಪ್ರಾಬ್ಲಮ್ ಅಂದ್ರೆ ನೀರಿಂದು. ನೀರಲ್ಲಿ ಪೆಟ್ರೋಲ್ ಎಲ್ಲ ಮಿಕ್ಸ್ ಆಗಿ ಬರುತ್ತೆ ನೀರಲ್ಲಿ. ಹೌದು, ಅದೇ ದೊಡ್ಡ ಸಮಸ್ಯೆ. ಅಲರ್ಜಿ ಆಗ್ಬಿಡುತ್ತೆ, ಅದರಿಂದ ಸ್ನಾನ ಮಾಡಕ್ಕೆ, ಪಾತ್ರೆ ತೊಳಕ್ಕೆ ಎಲ್ಲದಕ್ಕೂ ಕಷ್ಟ ಆಗುತ್ತೆ. ನೀರಿಂದೇ ದೊಡ್ಡ ಸಮಸ್ಯೆ ಏರಿಯಾದಲ್ಲಿ. ನೀರಿಂದ ದೊಡ್ಡ ಸಮಸ್ಯೆ. ಹೌದು. MLA ಏನೋ ಹಂಗಾರೇನೋ ಪತ್ತೆ ಇಲ್ಲ, ಸುದ್ದಿ ಇಲ್ಲ. MLA ಅವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. BJP ಇದ್ದಾಗ ಬಂದು ಹೋಗ್ತಿದ್ರು, ಕಾಂಗ್ರೆಸ್ ಇದ್ದಾಗ 1-2 ಸತಿ ಬಂದು ಹೋಗಿದ್ದಾರೆ ಅಷ್ಟೇ. ಏನಿಲ್ಲ. BJP ಇದ್ದಾಗ ಬಂದು ಹೋಗೋದು ಮಾಡ್ತಾ ಇದ್ರು, ಎಲ್ಲ ಸಮಸ್ಯೆನೂ ಕೇಳ್ತಿದ್ರು. ಇವಾಗ ಅವ್ರು ಇಲ್ವಲ್ಲ, ವಿ ಸೋಮಣ್ಣನವ್ರು ಇದ್ದಾಗ ಪ್ರತಿಯೊಂದು ಸಮಸ್ಯೆನೂ ಬಂದು ಕೇಳ್ತಿದ್ರು. ಇವಾಗ ಕೇಳೋರಿಲ್ಲ, ಕೇಳೋರದಕ್ಕಿಲ್ಲ. ಹೌದು. ಓಕೆ, ಹಾಗಾದ್ರೆ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರಿ, ಮತ್ತಷ್ಟು ಜನಕ್ಕೆ ಹೇಳಿ ನೋಡಿ ಅಂತ ಗೊತ್ತಾಗ್ಲಿ ಅವ್ರಿಗೂ. ಅಜ್ಜಿ, ಏನ್ ನಿಮ್ಮ ಹೆಸರು? ಮರಿಯಮ್ಮ. ಓ ಮರಿಯಮ್ಮ, ದಾರಿ ಬಿಡ್ರು. ಮರಿಯಮ್ಮ ಒಂಚೂರು ಅವ್ರೆ ತಡ್ಕೊಂಡಾರ, ಎಲ್ಲ ಅವರೇ ತೊಳ್ಕೊಂಡ್ಬಿಡ್ತಾರ. ಅವ್ರಿಗೆ ಖುಷಿ ಅವ್ರಿಗೆ ಟಿವಿಯರ್ ಬಂದಾರೆ. ಅಜ್ಜಿ, ಪಿಂಚಣಿ ಎಲ್ಲ ಬರ್ತಾ ಇದೆಯಾ? ಬರ್ತೈತಿ, ಬರ್ತದ. ಒಟ್ಟು ಈಟು ಏನ್ ಬರ್ತದೆ? ಈಟು ಈಸ್ಕೊಡ್ತಾರೆ. ಹೌದಾ? 2,000 ರೂಪಾಯಿ ಬಂದೇ ಇಲ್ಲ. 2,000 ರೂಪಾಯಿ. ಎಷ್ಟು ತಿಂಗಳಾಯ್ತು? ಈಗ 3 ತಿಂಗಳಾಯ್ತಲ್ಲ. 3 ತಿಂಗಳಾಯ್ತು ನಿಂತು. 3 ತಿಂಗಳಾಗೋಯ್ತು, ಬರಲೇ ಇಲ್ಲ. ಎಲ್ಲ ಮತ್ತೆ ಇಲ್ಲೆಲ್ಲ ಕಸ ಎಲ್ಲ ಯಾರು ಕ್ಲೀನು ಮಾಡಲ್ಲ. ಎಲ್ಲಿ ಏನೇನು ಪ್ರಾಬ್ಲಮ್ ಇಲ್ಲ? ಏನಿಲ್ಲ, ಆರಾಮಾಗಿ ಕ್ಲೀನ್ ಮಾಡ್ತಾರೆ ಬೇಕಾದ. ಯಾರು? ಕಾರ್ಪೊರೇಷನ್ದಾರ. ಹೌದಾ? ಮತ್ತೆಲ್ಲ ಹಂಗಂಗೆ ಐತೆ. ಇವತ್ತು ಹಚ್ಚಿ ಮಾಡಿ ಹೋಗ್ಯಾರ, ಹಂಗೆ ಆಗಿರ್ತದೆ. MLA ಹೆಂಗೆ? ನಿಮ್ಮ MLA ನೋಡಿಲ್ಲ ನಾವು. ನೋಡೇ ಇಲ್ವ ಅವ್ರನ್ನ? ಪ್ರಿಯಾ ಕೃಷ್ಣ ಗೊತ್ತಾ? ಗೊತ್ತು. ನೋಡಿದ್ರ? ನೋಡಿದ್ವಿ ಎಲ್ಲ ಹಚ್ಚಿದ ಮಾಡ್ತೀನಿ ಅಂತ ಮಾತ್ನಾಗ. ಅದೇ ಯಾರು ಚಂದ ನಿಮಗೆ? ನೋಡಂದಿ ಸಿದ್ದರಾಮಯ್ಯ. ಅದೇ ಸಿದ್ದರಾಮಯ್ಯ ಮಾಡಿದ್ನಲ್ಲ, ನಿಂತು ರೊಕ್ಕ ಎಲ್ಲಿ ಬರ್ತಾವ? 3 ತಿಂಗಳಾಯ್ತು. 3 ತಿಂಗಳಾಯ್ತು ರೊಕ್ಕ ನಿಂತು. ಅದು ಬರಂಗಿಲ್ಲ, ಅವು ಬರಲಕ್ಕ ಹೋಗಲಕ್ಕ ಓದತ್ತ. ಮಕ್ಕಳು ಇಟ್ಟು ಅನ್ನ ಹಾಕ್ತಾರ, ತಿಂತೀವಿ, ಕುಂದಿರ್ತೀವಿ ಅಷ್ಟೇ. ಏನ್ ನಿಮ್ಮ ಹೆಸರು ಅಜ್ಜಿ? ನನ್ನ ಹೆಸರು ನಿಂಗಮ್ಮ. ನಿಂಗಮ್ಮ. ಸೈಡಿಗೆ. ಅಜ್ಜಿ, 8 ವರ್ಷ ಆತು ಇಲ್ಲಿ ಬಂದು? 20-30 ವರ್ಷ ನೋಡ್ರಿ, 20-30 ವರ್ಷ ಆತು. ಇನ್ನೂ ರೇಷನ್ ಕಾರ್ಡ್ ಊರಿಂದು, ಆಧಾರ್ ಕಾರ್ಡ್ ಐತಿ. ಆಧಾರ್ ಕಾರ್ಡ್ ಯಾವ್ದು ಐತಿ ನಿಂಗಮ್ಮ? ಇಲ್ಲೇ ಅಂಬೇಡ್ಕರ್ ನಗರ ಯಾದಗಿರಿ ಇದ್ರದೇ ಐತಿ. ಇಲ್ಲಿದೆ ಅಂಬೇಡ್ಕರ್, ನಿಮ್ದು ಇದೆ ಇದ್ರದೇ ಐತಿ. ಇಲ್ಲಿದೆ. ದುಡ್ಡು ಮಾತ್ರ ಬರಂಗಿಲ್ಲ. ದುಡ್ಡು ಬರವಲ್ಲ, ನಿಮ್ಮಂತಾರ ಎದಕ್ಕಂತ ನಮಗ್. ನಾವು ಬಂದಿವೆ, ಬರ್ತತ್ ನೋಡ್ರಿ. ಇನ್ನ ಇಲ್ಲಿ ಸಿದ್ದರಾಮಣ್ಣ ಹಾಕ್ತಾರ ನೋಡ್ರಿ ನಿಮ್ಗೆ ದುಡ್ಡು. ಸಿದ್ದರಾಮಣ್ಣ ದುಡ್ಡು ಹಾಕ್ತಾರ ನೋಡ್ರಿ. ಇನ್ನ ಹಾಕ್ತಾನ? 2,000 ಫಿಕ್ಸ್. ಅಲ್ಲಿಗೆ ಹೋಗಿ ಬರ್ಬೇಕಾನ? ಬೇಡ, ಈಗ ನೋಡ್ತಾರ ಹಾಕ್ತಾರ ನೋಡ್ರಿ. ನಿಮ್ಗೆ ಗ್ಯಾರಂಟಿ ಹಾಕ್ತಾರ ನೋಡ್ರಿ. ಇದು ಚಂದ ನೋಡಿಕೆ ಸ್ವಲ್ಪ. ಅದು ಆಧಾರ್ ಕಾರ್ಡ್ ಅಲ್ಲ, ನೀವು ರೇಷನ್ ಕಾರ್ಡ್ ಮಾಡಿಸ್ಬೇಕು. ಯಾರ್ರಿ ನಿಮ್ಮ ಹೆಸರು? ಮಾತಾಡ್ರಿ. ರೇಷನ್ ಕಾರ್ಡ್ ಇಲ್ವೇನ್ರಿ ಯಾರಿಗೂ? ರೇಷನ್ ಕಾರ್ಡ್ ಇಲ್ಲ. ಯಾಕೆ ಇನ್ನ ಮಾಡಿಸಿದಿಲ್ಲ ನಾವು. ಯಾಕೆ ಮಾಡಿಸಿಲ್ಲ? ಅದು ನಮಗೆ ಬಂದಿಲ್ಲ, ಇನ್ನ ಮಾಡಿಸಿಲ್ಲ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಎಲ್ಲಪ್ಪ ನಿಮ್ಮ ರೇಷನ್ ಕಾರ್ಡು ಇನ್ನ ಮಾಡಿಸಿಲ್ಲ ಸರ್. ಎಷ್ಟು ವರ್ಷ ಆಯ್ತು ಬಂದಿಲ್ಲ? ಬಂದು ಒಂದು 20 ವರ್ಷ ಆಯ್ತು. ರೇಷನ್ ಕಾರ್ಡ್ ಯಾಕೆ ಮಾಡಿಸಿಲ್ಲ? ಹಿಂಗೆ ಅಲ್ಲಿ ಊರಿಗೆ ಮಾಡಿಸ್ಬೇಕಂತ, ಇಲ್ಲಿ ಮಾಡಿಸ್ಬೇಕಂತಿಲ್ಲ, ಹಿಂಗಾಗಿ ಮಾಡಿಸಿಲ್ಲ ಸರ್. ಎಲ್ಲಿರೋದು ಜಾಸ್ತಿ? ನಾವು ಇಲ್ಲಿರೋದು ಜಾಸ್ತಿ. ಇಲ್ಲೇ ಇರತ್ತಾನೆ. ಮತ್ತೆ ಈ ಅಕ್ಕಿ ಇಲ್ಲೇ ತಿರತ್ತಾನೆ. ಈಗ ಸರಿ ಬರ, ಈಗ ಎಲ್ಲಿ ಬೇಕಾದ್ರೂ ನೀವು ರೇಷನ್ ಕಾರ್ಡ್ ಮಾಡಿ ಎಲ್ಲಿ ಬೇಕಾದ್ರೂ ಅಕ್ಕಿ ತಗೋಬಹುದು. ಗೊತ್ತಿಲ್ಲ? ಕರೆಕ್ಟ್. ಮತ್ತೆ ಯಾಕೆ ಮಾಡಿಸ್ಕೊಂಡಂಗಿಲ್ಲ ನೀವು? ಅದಕ್ಕೆ ಈಗ ಕಾರ್ಡ್ ಕೊಡಲ್ಲ ಅಂದ್ರ ಅಥವಾ ನೀವು ಮಾಡಿಸ್ಕೊಂಡಿಲ್ವಾ? ಇವಾಗ ನೆಕ್ಸ್ಟ್ ಬರ್ತದೆ, ಮಾಡಿಸ್ತೀವಿ ಸರ್. ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ರೊಕ್ಕ ಬರಂಗಿಲ್ಲ ಅಜ್ಜಿ. ರೇಷನ್ ಕಾರ್ಡ್ ಬೇಕು. ಸರ್ ಇವಾಗ ಏನೋ ಮೋದಿ ಹಾಕೋಣ ಇದು ಮಾಡಿದ, ಅದಕ್ಕೆ ರೊಕ್ಕ ಬೇಕಂತ. ಮೋದಿ ಯಾಕಾದ್ರೂ ಬ್ಯಾಡ್ವೆ ರೇಷನ್ ಕಾರ್ಡು? ಏನ್ ನಿಮ್ಮ ಹೆಸರು? ಸುಬ್ರಹ್ಮಣ್ಯ. ಸರಿ ಬರ್ರು, ನೀ ಏನ್ಲೇ? ಯಾವ ಇದೇ ಏರಿಯಾ? ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ ಏನು ಪ್ರಾಬ್ಲಮ್? ಏನು ಸಿದ್ದರಾಮಯ್ಯ ದುಡ್ಡು ಕಳಿಸ್ತಾನೆ ಅಂತ ಕಳಿಸಿಲ್ಲ. ಸಿದ್ದರಾಮಯ್ಯ ದುಡ್ಡು ಸ್ಟಾಪ್ ಮಾಡ್ಬಿಟ್ಟಾನ. ಸೊ ದುಡ್ಡಾರು ಹಾಕ್ತಿದ್ರೆ ನಮ್ಮ ಎಂಡ್ರತಾವು 2,000 ರೂಪಾಯಿ ಕಿತ್ಕೊಂಡು 190 ಕುಡ್ಕೊಂಡ್ ಮನೆ ಕಬಿಡೋಣ ಅಂತ. ಅದಿಲ್ಲ, ನಮ್ಗಿಲ್ಲ, ಉಪವಾಸ ಇಲ್ಲ. ಉಪವಾಸ ಇಲ್ಲ. ಏನು ಇಲ್ಲ. ಇಲ್ಲ. ಏನ್ ನಿಮ್ಮ ಹೆಸರು? ಅಂಜಲಿ ಅಂತ ಸರ್. ಅಂಜಲಿ ನೋಡ್ರಿ, ಎಂತ ಕಾಲದಲ್ಲಿ ಎಂತ ಹೆಸರು ಇಟ್ಬಿಡವ್ರೆ, ಅಂಜಲಿ ಅಂತ. ಓಕೆ, ಅಂಜಲಿ ಅವ್ರು ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಸರ್ ನನಗೆ ಸರಿಯಾಗಿ ಕನ್ನಡ ಬರಲ್ಲ. ಅಯ್ಯೋ, ನೀವಿರೋದು ಎಲ್ಲಿ? ಇಲ್ಲೇ ಬೆಂಗಳೂರು. ಇದು ಯಾವ ಊರು? ಕರ್ನಾಟಕ. ಯಾಕೆ ಮತ್ತೆ ಕನ್ನಡ ಬರಲ್ಲ? ಎಷ್ಟು ವರ್ಷ ಆಯ್ತು ಬಂದು? ಬರೀತು ಸರ್, ಜಾಸ್ತಿ ಬರಲ್ಲ. ಎಷ್ಟು ವರ್ಷ ಆಯ್ತು ಬಂದು ಇಲ್ಲಿಗೆ? 15 ವರ್ಷ ಮೇಲೆ. 15 ವರ್ಷ ಆಯ್ತು.
ನಾವೆಲ್ಲ ಐದೈದು ತಿಂಗಳಿಗೆ ಬನ್ನಿ, ಮುಂದೆ ಬನ್ನಿ ಒಂಚೂರು. 5 ತಿಂಗಳಿಗೆ ನಾವು ಬೇರೆ ಲ್ಯಾಂಗ್ವೇಜ್ ಟ್ರೈ ಮಾಡ್ತೀವಪ್ಪ. ಹೇಳಿ, ಈಗ 2,000 ರೂಪಾಯಿ ಎಲ್ಲ ಬರ್ತಾ ಇದೆಯಾ? ಇಲ್ಲ ಸರ್ 2 ತಿಂಗಳಿಂದ ಬಂದಿಲ್ಲ. 2 ತಿಂಗಳಿಂದ ಬಂದಿಲ್ಲ. ಮತ್ತೆ ಇಲ್ಲಿ ಏನೇನು ಪ್ರಾಬ್ಲಮ್ಮು? ಅದು ಬಂದರೆ ಸ್ವಲ್ಪ ಯೂಸ್ ಆಯ್ತು, ಮನೆ ಖರ್ಚಿಗೆ ಅಕ್ಕಿ ಬೆಲೆ ಎಲ್ಲ ತಗೊಂಡಿದ್ದೀವಿ. ಇವಾಗ ತುಂಬ ಏಮರ್ಸಿದ್ದಾರೆ ನಮಗೆ, ಬಾ ಏಮರ್ಸಿದ್ದಾರೆ ಬಂದು. ಯಾಮಾರಿಸ್ಬಿಟ್ಟಿದ್ದಾರೆ, ಬರುತ್ತೆ ಅಂತ ಹೇಳ್ಬಿಟ್ಟು ಯಾಮಾರಿಸ್ಬಿಟ್ಟಿದ್ದಾರೆ. ಏನಿಲ್ಲ. ಮತ್ತೆ ಇಲ್ಲೆಲ್ಲ ಹಿಂಗೆಲ್ಲ ಕಸ ಪಸ ತುಂಬ್ಕೊಂಡು ಹಿಂಗೆ ಬದುಕ್ತಾ ಇದ್ದೀರಲ್ಲ, ಯಾರು ಕ್ಲೀನ್ ಮಾಡೋದು? ಏನ್ ಪ್ರಾಬ್ಲಮ್ ಇದೆ ಇಲ್ಲಿ? ನೀರಿನ ಪ್ರಾಬ್ಲಮ್ ಇದೆಯಾ? ನೀರಿನ ಪ್ರಾಬ್ಲಮ್, ಆಮೇಲೆ ಇದು ಚರಂಡಿ ಕಸ ಎಲ್ಲ ನೀಟ್ ಇಲ್ಲ, ಪ್ರಾಬ್ಲಮ್ ಎಲ್ಲ ಇರುತ್ತೆ. ಕರೆಂಟು ಆಮೇಲೆ ಹೆಂಗೆ ಹ್ಯಾಂಡ್ಸಮ್ ಆಗವ್ರೆ, ಸಖತ್ತಾಗವ್ರೆ. ಹೇಳ್ಬೇಕಲ್ಲ ನೀವು, ಅವ್ರಿಗೆ ಗೊತ್ತೇ ಇಲ್ಲ MLA ಯಾರು ಅಂತ. ಏನ್ ನಿಮ್ಮ ಹೆಸರು? ಸರ್ ಅವ್ರ ಹತ್ರ ಮಾತ್ರ ನಾನು ಬರ್ರಿ ಅಜ್ಜಾರ, ಏನ್ ನಿಮ್ಮ ಹೆಸರು ಹೇಳ್ರಿ? ಇಲ್ಲ ಸರ್, ನಾನು ಇರ್ಲಿ ಬರ್ರಿ. ಏನ್ ನಿಮ್ಮ ಹೆಸರು? ತಡ್ರಿ, ಏನ್ ನಿಮ್ಮ ಹೆಸರು? ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮಣಿ ಅಂತ. ನಮ್ಮ ಹೆಸರು ಮಣಿ ಅಂತ. ಮಣಿ ಅವರೇ, ಹೇಳಿ. ನಿಮಗೆ ಫ್ರೀ ಕೊಟ್ರಾ? ಏನು ಏನಾದ್ರು ಫ್ರೀ ಕೊಟ್ರ? ಏನ್ ಬೇಕು? ಏನು ಫ್ರೀ ಕೊಟ್ಟಿಲ್ಲ ನಮ್ಗೆ. ಕೊಟ್ರೆ ಏನ್ ಬೇಕು? ಏನು ಬೇಕಾಗಿಲ್ಲ. ನಮ್ಗೆ ಮನೆಯಾಗೆ ಎಲ್ಲ ಫ್ರೀ ಇದ್ರೆ ನಮ್ಗೆ ಸಾಕಾಗಿದೆ ಅಷ್ಟೇ. ನಿಮ್ಮ ಮನೆಯವ್ರಿಗೆ ಬರ್ತಿದ್ಯಾ 2,000? 2,000 ರೂಪಾಯ ಅದು ಬಂದರೆ ಆಮೇಲೆ ನೋಡೋಣ ಸರ್, ನಾವು ಏನು ಮಾಡೋದು? ಇವ್ರಿಗೆ ಬಂದಿದ್ದು ಏನು ಮಾಡಿದ್ರೆ? ಈಗ ಇಷ್ಟವರೆಗೂ ನಮ್ಗೇನು ಬಂದಿಲ್ಲ ಸರ್. ನೋಡ್ಬೇಕಂದ್ರೆ ಬೇಕಂದ್ರೆ ಅದರಲ್ಲಿ ಕೂಡ ನೋಡಲಿ, ನಮ್ಗೇನು ಬಂದಿಲ್ಲ. ಇದುವರೆಗೂ 1 ರೂಪಾಯಿ ಬಂದಿಲ್ಲ? 1 ರೂಪಾಯಿ ಇಲ್ಲ. ಅಯ್ಯೋಯ್ಯೋ, ಮತ್ತೆ ಏನಿದೆ ಪ್ರಾಬ್ಲಮ್? ಏನು ನಿಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ವಾ? ಏನೂ ಇಲ್ವಾ? ಏನಿಲ್ಲ. ಇಲ್ವೇನ್ರಾ? ಇದೆ ಏನು ಪ್ರಾಬ್ಲಮ್ ಇಲ್ವೇನೋ? ಪ್ರಾಬ್ಲಮ್ ಇದೆಯಾ? ಇಲ್ಲ. ಕ್ರಿಕೆಟ್ ಆಡಕ್ ಗ್ರೌಂಡ್ ಇಲ್ಲ. ಕ್ರಿಕೆಟ್ ಆಡಕ್ ಗ್ರೌಂಡ್ ಇಲ್ವಾ? ಕ್ರಿಕೆಟ್ ಆಡಕ್ ಮತ್ತೆ ಅದು ಪ್ರಾಬ್ಲಮ್ ಅಂತಾರೆ. ಕ್ರಿಕೆಟ್ ಆಡೋಕ್ಕೆ ಗ್ರೌಂಡ್ ಇಲ್ಲ ಅಷ್ಟೇ. ಕ್ರಿಕೆಟ್ ಆಡಕ್ ಗ್ರೌಂಡ್ ಇಲ್ಲ, ಕ್ರಿಕೆಟ್ ಆಡಕ್ ಗ್ರೌಂಡ್ ಇಲ್ಲ ನಮ್ಮ ಹುಡುಗರಿಗೆ. ಕ್ರಿಕೆಟ್ ಏನ್ ಬೇಕು ನಿಮಗೆ? ಗ್ರೌಂಡ್ ಗ್ರೌಂಡ್ ಗ್ರೌಂಡು. ಆಮೇಲೆ ನಿಮ್ಗೆ ಇಲ್ಲಿ ಯಾರಿಗೂ ಆಟ ಆಡಕ್ಕೆ ಏನು ಗ್ರೌಂಡ್ ಇಲ್ಲ? ಇಲ್ಲ. ಆಮೇಲೆ ಏನ್ ಬೇಕು? ಸ್ವಿಮ್ಮಿಂಗ್ ಪೂಲ್. ಉಂಕನಪ್ಪ, ಅಲ್ಲಿ ಮೋರಿ ಒಳಗೆ ಹಾಕೊಂಬಿಡು. ನಮಸ್ಕಾರ, ನಮಸ್ಕಾರ. ಏನ್ ನಿಮ್ಮ ಹೆಸರು? ದೇವಮ್ಮ. ಇದು ಬಳಸ್ತೀರಾ ಈಗ್ಲೂ? ಇದು ಬಳಸ್ತೀರಾ ಈಗ್ಲೂ? ಇಲ್ಲೆಲ್ಲ ಹೆಂಗಿದೆ? ಆರಾಮ? ಎಲ್ಲ ಆರಾಮ? ತಡ್ರಿ, ನಿಮ್ಗೆ ಗೃಹಲಕ್ಷ್ಮಿ ಬರ್ತಿದೆ ಕಾಸು? ಇಲ್ಲಪ್ಪ. ಯಾಕಪ್ಪ ಬರ್ತಾ ಇಲ್ಲ. ಅಕ್ಕಿ ದುಡ್ಡು ಇಲ್ಲ, ಗೃಹಲಕ್ಷ್ಮಿನೂ ಇಲ್ಲ. 2,000 ರೂಪಾಯಿ ಬರ್ತಿಲ್ವಾ? ಬರ್ತಾ ಇಲ್ಲ. ಎಷ್ಟು ತಿಂಗಳಾಯ್ತು? 1 ವರ್ಷ ಮೇಲೆ ಆಯ್ತು. 1 ವರ್ಷ ಇಲ್ರಿ? 1 ವರ್ಷ ಆಯ್ತು. ಅಂದ್ರೆ ಇಲ್ಲ 1 ವರ್ಷದ ಮೇಲಾಗಿದೆ. ಬಟ್ ಬೇರೆಯವರಿಗೆಲ್ಲ 3 ತಿಂಗಳಿಂದ ಬರ್ತಾ ಇಲ್ಲ. ಇವ್ರಿಗೆ ವರ್ಷನೇ ಬಂದಿಲ್ಲ. ಇವರಿಗೆ ರೇಷನ್ ಕಾರ್ಡ್ ಇದೆಯಾ? ಆಯ್ತೆ ನೋಡಿ, ಎಲ್ಲ ಐತಿ. ಸ್ಟಾರ್ಟಿಂಗ್ ಎಷ್ಟು ತಿಂಗಳು ಬಂತು? ಇಲ್ಲ, ಬಂದಿಲ್ಲ. ಒಂದು ದುಡ್ಡೇ ಬಂದಿಲ್ಲ. ಇಲ್ಲ, ನಿನ್ನ ಹತ್ರ ಸುಳ್ಳು ಅಪ್ಲೈ ಮಾಡಿದ್ರಾ? ಮಾಡಿಲ್ಲ. ಇದಾನು ಸ್ವಲ್ಪ ಯಾವ್ದಕ್ಕೆ ಬಂದಿಲ್ಲ ಅಂತ ಸುಳ್ಳಾಡೋದಲ್ಲ. ನಿನ್ನ ಹತ್ರ ಬಂದಿಲ್ವಾ? ಬೇರೆ ಪಿಂಚಿನ್ನು ಬಂತ, ಅದು ಬರ್ತದೆ. ಇಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ? ನೀರಿನ ಸಮಸ್ಯೆ, ಆ ಸಮಸ್ಯೆ ಏನಾರು ಇದೆಯಾ? ಎಲ್ಲ ಐತಿ, ಎಲ್ಲ ಐತಿ. ಯಾವ ನಿಮ್ದು? ಗುಲ್ಬರ್ಗ. ಗುಲ್ಬರ್ಗದಾಗ ಎಲ್ಲ ಗುಲ್ಬರ್ಗದವ್ರು ಬಂದು ಸೇರ್ಕೊಬಿಟ್ಟಿರಲ್ರಿ ಇಲ್ಲಿ? ಯಾತಗಿರಿ. ಎಷ್ಟು ವರ್ಷ ಆತು ಇಲ್ಲಿ ಬಂದು? ನಾ ಬಂದು 30 ವರ್ಷ ಆಯ್ತು. 30 ವರ್ಷ ಆತು. MLA ಹೆಂಗೆ ನಿಮ್ಮ MLA ಇಲ್ಲಿ? ಮಾಡ್ತಾರ ಅವೆಲ್ಲ. ಏನ್ ಮಾಡ್ತಾರ? ಮಾಡ್ತಾರಪ್ಪ, ಮಾಡ್ತಾರ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಮಾಡ್ತಾರೆ. ಆಯ್ತು. ಮೇಡಮ್ ನಮಸ್ಕಾರ ಕಣ್ರಿ. ಏನ್ ನಿಮ್ಮ ಹೆಸರು? ಯಶೋಧ ಅವ್ರೆ. ಅಪ್ಪ, ಎಲ್ಲಿ ನಿಮ್ಮ ಮಗ ಕೃಷ್ಣ? ಎಲ್ಲ ಆಟ ಆಡಕ್ ಹೋಗಿದ್ದಾರೆ, ಬರ್ತಾರೆ. ಎಲ್ಲ ಆಟ ಆಡಕ್ ತುಂಟಾಟ ಮಾಡಕ್ ಹೋಗಿದ್ದಾನೆ. ಹೌದು. ಬರ್ತಾ ಗೃಹಲಕ್ಷ್ಮಿ? ಬಂದಿಲ್ಲ ಸರ್, 4 ತಿಂಗಳೇ ಆಯ್ತು. ಸ್ಟಾಪ್. 4 ತಿಂಗಳಿಂದ ಬಂದಿಲ್ಲ. ಅಕ್ಕಿ ದುಡ್ಡು? ಅಕ್ಕಿ ದುಡ್ಡು ತಿಂಗಳಲ್ಲಿ ಬಿದ್ದಿದೆ, ಚೆಕ್ ಮಾಡಿಲ್ಲ. ಬಿದ್ದಿದೆ ಅಂದಿದ್ದಾರೆ, ಚೆಕ್ ಮಾಡಿಲ್ಲ. ಚೆಕ್ ಮಾಡಬೇಕು. ಚೆಕ್ ಮಾಡಬೇಕು. ಅದೇ 170 ರೂಪಾಯಿ 180 ರೂಪಾಯಿನ ಚೆಕ್ ಮಾಡೋದು. ಎಷ್ಟು ಅಂತ ನೋಡ್ಬೇಕಲ್ಲ. 1 ಲಕ್ಷ 2 ಲಕ್ಷ ಕೊಟ್ರೆ ಹೋಗಿ ನೋಡ್ಬೋದಪ್ಪ. 6 7 ಸಂಖ್ಯೆ ಹಾಕ್ತೀನಿ ಅಂದಿದ್ದಾರಲ್ಲ. 1 ಲಕ್ಷ ಹಾಕ್ತೀನಿ ಅಂದಿದ್ದಾರಲ್ಲ. ಯಾರು ಹೇಳಿದ್ದಾರೆ? DK ಶಿವಕುಮಾರ್ ಅವರು ಯಾರು ಹೇಳಿದ್ರು? DK ಶಿವಕುಮಾರ್ ಹೇಳಿದ್ರು 1 ಲಕ್ಷ ಹಾಕ್ತೀನಿ. ಯಾವಾಗ ಹೇಳಿದ್ರಪ್ಪ ಅಂತ ಹೇಳಿದಾರಂತೆ. ಕಾಯ್ತಾ ಇದ್ದೀರಾ ನೀವು? ಕಾಯ್ತಲ್ಲ, ಹಾಕಿದ್ರೆ ಏನು ಇಲ್ದೇವ್ರು ನಮ್ಮ ಥರ ಇಲ್ದೇವ್ರು ಇದ್ದಾರಲ್ಲ, ತಗೋನು ಒಳ್ಳೇದಕ್ಕಾಗುತ್ತೆ. ಒಳ್ಳೋರಿಗೆ ಆಗ್ಲಿ ಅಂತೀರಾ? ಅಜ್ಜಿ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಸೈಲಮ್ಮ. ಆ? ಸೈಲಮ್ಮ. ಶೈಲಮ್ಮ.
ಪಿಂಚಿನ ದುಡ್ಡೆಲ್ಲ ಬರ್ತೈತಾ? ನನಗೆ ಬರಕಲ್ಲ ಅಪ್ಪ. ಅಪ್ಪ ಯಾಕಪ್ಪ 2,000 ರೂಪಾಯಿ 2,000 ರೂಪಾಯಿ ಬರ್ತಿಲ್ವಾ? ಸಿದ್ದರಾಮಣ್ಣ ಕೊಡ್ತೀನಿ ಅಂದ್ರಲ್ಲ. ಯಾರು ಕೊಡೋದಿಲ್ಲ ನನಗೆ. ಬಡವರಿಗೆ ಅನುಕೂಲ ಆಗಲಿ, ಬಡವರ ಸರ್ಕಾರ ಅಂತ ಹೇಳ್ಕೊಳ್ತೀರಿ, ಆದರೆ ಇವತ್ತು ಕೂಡ ಬಡತನ ಇನ್ನು ತಾಂಡವ ಆಡ್ತಾ ಇದೆ. ಅದು ಕೂಡ ಪ್ರಿಯಾ ಕೃಷ್ಣ ಇರುವಂಥ ಕ್ಷೇತ್ರದಲ್ಲೇ. ಯಾವತ್ತಾದ್ರೂ ಬಂದು ನೀವು ನೋಡಿದ್ದೀರಾ? ನೋಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಅಂಥ ಜಾಗಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ, ಎಲ್ರಿಗೂ ಕೂಡ ತೋರಿಸ್ತೀವಿ. ಈ ರೀತಿಯಾದಂಥ ಸಮಸ್ಯೆಯಲ್ಲಿ ಎಲ್ಲರೂ ಕೂಡ ಬಳಲ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿರುವ ಈ ಪಂತ್ರಪಾಳ್ಯ, ಅಂಬೇಡ್ಕರ್ ನಗರ ಪಂತ್ರಪಾಳ್ಯದಲ್ಲಿ ಇರುವಂಥ ಜನರ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಬೇಕು. ಅಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ಮತ್ತೆ ಬರುತ್ತೆ, ಮಗದೊಮ್ಮೆ ಬರುತ್ತೆ, ಇಲ್ಲಿನ ಸಮಸ್ಯೆಯನ್ನು ತೋರಿಸ್ತಾನೆ ಇರುತ್ತೆ. ನಾಳೆ ಮತ್ತೊಂದು ಏರಿಯಾಗೆ ಹೇಳ್ತೀನಲ್ಲ, ಯಾವಾಗಲೂ ಯಾವ ಏರಿಯಾಗೆ ಬರ್ತೀನಿ ಅಂತ ನಿಮಗೂ ಗೊತ್ತಿರಲ್ಲ. ಅಲರ್ಟ್ ಆಗಿರಿ, ಬಂದು ಅಲ್ಲಿನ ಸಮಸ್ಯೆಗಳನ್ನು, ಅಲ್ಲಿನ ಪರಿಸ್ಥಿತಿಗಳನ್ನು ತೋರಿಸಿ. ನಿಮ್ಮ ಮುಖಕ್ಕೆ ಒಂದು ರೀತಿಯಲ್ಲಿ ನಾಚಿಕೆ ಆಗಬೇಕು. ಆ ರೀತಿಯಾಗಿ ನಿಮ್ಮ ಕೆಲಸಗಳನ್ನು, ನಿಮ್ಮ ಅಭಿವೃದ್ಧಿಗಳನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.